ಚಿನ್ನಯ್ಯ ಯಾವತ್ತು ನಿಮ್ಮ ಹತ್ರ ಮಾತಾಡಿಲ್ವಾ? ಇಲ್ಲಿ ಏನು ನಡೀತಿದೆ, ಅಲ್ಲಿ ಏನಾದರೂ ಮಾತಾಡಕ್ಕೆ ಹೋಗಿದ್ರೆ ಬೇಗ ಕರೆದು ಬಿಡ್ತಿದ್ರು ಒಳಗಡೆ. ಚಿನ್ನಯ್ಯನ ಅಸ್ಲಿ ಮುಖ ನಿಮಗೆ ಗೊತ್ತಿತ್ತಲ್ಲ ಮುಂಚೆನೆ? ನನಗೆ ಇವನು ಬುಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಅಸ್ಲಿ ಮುಖ ಅಲ್ಲ, ಮಾಸ್ಕ್ ಹಿಂದಿನ ಮುಖ. ಮಾಸ್ಕ್ ಹಿಂದಿನ ಮುಖ ನನಗೆ ಇವನೇ ಅಂತ ಗೊತ್ತಿರಲಿಲ್ಲ. ಅಲ್ಲ, ನಿಮಗೆ ಮನೇಲಿ ಏನು ಮಾಸ್ಕ್ ಹಾಕೊಂಡು ಓಡಾಡ್ತಿರ್ಲಿಲ್ಲ? ಮನೆಯಲ್ಲಿ ಆಮೇಲೆ ಗೊತ್ತಾಗಿದೆ ಇವನು. ಅಲ್ಲಿ ಕೋರ್ಟ್ಗೆ ಹೋದವಾಗ ನನಗೆ ಒಂದು ಅನುಮಾನ ಕಾಡ್ತಾ ಇತ್ತು, ಇವನೇನೇನು ಅವನು ನಮ್ಮನ್ನ ಚಿನ್ನಯ್ಯ ಅಂತ ಹೇಳ್ತಿರ್ಲಿಲ್ಲ. ಮನೆಯಲ್ಲಿ ನಿಮಗೆ ಕಾಣಿಸಿದ ವ್ಯಕ್ತಿ ಇವನೇನಾ ಅನ್ನೋ ಡೌಟ್ ಬಂತ ನಿಮಗೆ? ನನಗೆ ಮನೆಯಲ್ಲಿ ನಾನು ಕುತ್ಕೊಂಡು ಇದು ಟಿವಿ ನೋಡ್ತಿರ್ಬೇಕಾಗಿದ್ರೆ ಇವನೇ ಇರಬೇಕೇನೋ, ನನ್ನ ಮನೆಗೆ ಬಂದು ಮಲ್ಕೊಂಡಿದ್ನಲ್ಲ ಇವನೇ ಇರಬೇಕು, ಇವನ ದೇಹ ಇದನ್ನೆಲ್ಲ ನೋಡಿದ್ರೆ ಇದೇ ಅನ್ನಿಸ್ತದೆ. ಒಂದು ದಿನ ಫೋನ್ ಮಾಡಿದವಾಗ ಅವನಿಗೆ ಫೋನ್ ಮಾಡಿದೆ ಚಿನ್ನಯ್ಯನಿಗೆ. ಅಂದ್ರೆ ದೆಹಲಿಯಿಂದ ವಾಪಸ್ ಬಂದಾಗ ನಿಮ್ಮ ಮನೇಲಿ ಉಳ್ಕೊಂಡಿದ್ದಲ್ಲ? ಹೌದು, ಒಂದಿನ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದವಾಗ ಫೋನು ಹೇಗಿದ್ದೀರ ತಮ್ಮಣ್ಣ ಅಂತ, ಅವ್ರು ತಮ್ಮಣ್ಣ ಅಂತ ನನಗೆ ಹೇಳಿದರು. ಹೇಗಿದ್ದೀರ ತಮ್ಮಣ್ಣ ಅಂತ ಕೇಳಿದ್ದಕ್ಕೆ ನಾನು ಚೆನ್ನಾಗಿದ್ದೀನಿ ಮೇಡಮ್ ಅಂತ. ಅಷ್ಟೊತ್ತಿಗೆ ಗಿರೀಶ್ ಮಟ್ಟಣ್ಣ ಫೋನ್ ತಗೊಂಡ್ರು. ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಸ್ಕೊಂಡ್ಬಿಟ್ಟು. ಅಂದ್ರೆ ಮಾತಾಡಕ್ಕೆ ಕೊಟ್ಟಿಲ್ಲ. ಒಂದು ಆಶ್ಚರ್ಯ ಆಗಿದ್ದು, ನಿಮ್ಮ ಮನೇಲಿ ಬಂದು ಅದೇ ಬೆಳಗಿನ ಜಾವ ಬಂದು ರೆಸ್ಟ್ ಮಾಡಿದ್ರು, ಮತ್ತೆ ಬೆಳಿಗ್ಗೆ ಎದ್ದು ಹೊರಟ್ವಿ ಅಂತ. ಸ್ಟಿಲ್ ಏನೂ ಮಾತಾಡಿಲ್ವಾ ಚಿನ್ನಯ್ಯ ನಿಮ್ಮ ಹತ್ರ? ನಾನೇ ಅವನಿಗೆ 2 ಇನ್ನರ್ ವೇರ್ಸ್. ನಿಮ್ಮ ಪ್ರಕಾರ ಚಿನ್ನಯ್ಯ ಬುದ್ಧಿವಂತ ಇದ್ದಾನ ಅಥವಾ? ಅವನು ಬುದ್ಧಿವಂತ ಇದ್ದಾನೆ. ಬುದ್ಧಿವಂತ ಇದ್ದಾನೆ, ತುಂಬಾ ಇದ್ದಾನೆ ಅವನು. ಅವನನ್ನ ನೋಡಿದಷ್ಟು ನಾವು ಹೇಳಿದಷ್ಟು ಸುಲಭ ಅಲ್ಲ. ಅವನು ಇವಾಗ ತಿರುಗ್ತಾನೆ, ಈ ರೀತಿ ಇದಾಗ್ತದೆ ಅಂದವಾಗ ತಿರುಗಿದಾನೆ. ಅವಾಗ ಈಗ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಆ ವಿಡಿಯೋಗಳಲ್ಲೆಲ್ಲ ಹೆದರಿಸಿ ಬೆದರಿಸಿ ಒಂದು ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದನ್ನ ಈಗ ಒಂದೊಂದಾಗಿ ಬಿಡ್ತಾ ಇರೋದು ಅಂತ ನಿಮ್ಗೆ ಅನ್ಸುತ್ತಾ? ಹೆದರಿಸಿ ಮಾಡ್ಲಿಲ್ಲ, ಇಲ್ಲ ಅಂತೀರಾ? ಇಲ್ಲ, ಅವನು ಕ್ಲೀನ್ ಆಗಿ ಮಾತಾಡ್ತಾ ಇದ್ದ. ಅಥವಾ ಆತ ಸತ್ಯ ಹೇಳೋವಾಗ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೌದು, ನೀವು ಹೇಳೋದು? ಹೌದು. ಓಕೆ.